ಅಪರೂಪಕ್ಕೆ ಈ ಥರ ಅವಾಗಿವಾಗ ಹೊರ್ಗಡೆ ಬರ್ತೀನಿ. ನೀನು ಅವ್ನು ಎದ್ದೇಳೋ ಟೈಮಿಗೆ ಕೊಟ್ಬಿಟ್ಟು ತಿಂದಂಗೆ ಮಾಡಬೇಡ. ಎಂಜಾಯೇ ಮಾಡೋಕ್ಕಾಗ್ತಾಯಿಲ್ಲ ನಾನ್ ವೆಜ್ನ. ನನಗೆ ಇದು ಮನು ಫ್ರೆಂಡ್ ಗಿಫ್ಟ್ ಮಾಡಿದ್ದು ನಮಗೆ. ನಮ್ಮ ಮಗನ ಹೆಸರಿನಲ್ಲಿ ಪಾರ್ಸೆಲ್ ಬಂದಿದೆ. ಬಟ್ ಎನಿವೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ಫ್ರೀಯಾಗಿ ಬಂದಿರೋದು, ಖುಷಿ ಪಡಬೇಕು. ನಮ್ಮಮ್ಮ ಹಿಂಗೇನೆ ಏನಾದ್ರು ಒಂದು ಹೇಳಿ ಆಮರಿಸ್ಬಿಡ್ತಾರೆ. ಇದ್ದಿದ್ರಲ್ಲಿ ಸ್ವಲ್ಪ ನೆನ ಏನೇನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ರಿಯಲ್ ಯಾವುದು ಯಾವುದು ಏನು ಗೊತ್ತಾಗಲ್ಲ. ಕಾಫಿ ನೋಡಿದಾಗೆಲ್ಲ ನಾನು ಮನೂನ್ ಮಿಸ್ ಮಾಡ್ಕೊಳ್ಳೋದು. ಅಂದರೆ ಹುಚ್ಚ ಆಗ್ಬಿಡ್ತೀನಿ. ಒಬ್ಬನೇ ಕುತ್ಕೊಂಡಿದ್ದು ಒಬ್ಬೊಬ್ಬನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಮ್ಮ ಮನೆಯಲ್ಲಿ ಡೇ ಟೈಮಲ್ಲೆಲ್ಲ ಕಲರ್ಸ್ ಕನ್ನಡ ಸೀರಿಯಲ್ಗಳು ಓಡ್ತಾ ಇರುತ್ತೆ, ನೈಟು ಜಿ ಕನ್ನಡ ಸೀರಿಯಲ್ಗಳು ಓಡ್ತಾ ಇರುತ್ತೆ. ಸೊ ಒಳಗಡೆ ಸ್ವಲ್ಪ ಮಾತಾಡೋದೇ ಕಷ್ಟ ಆಗುತ್ತೆ. ಎನಿವೇಸ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ತುಂಬ ದಿನ ಆದಮೇಲೆ ಅಪರೂಪಕ್ಕೆ ಈ ಥರ ಅವಾಗಿವಾಗ ಹೊರ್ಗಡೆ ಬರ್ತೀನಿ. ತುಂಬ ರೇರು ಬರೋದು ನಾನು. ಅದರಲ್ಲೂ ಇವಾಗ ಸ್ವಲ್ಪ ಆಷಾಢ ಬೇರೆ ಸ್ಟಾರ್ಟ್ ಆಯಿತು, ಗಾಳಿ ಕಾಲ ಅಲ್ವಾ, ಬರೋದೇ ಇಲ್ಲ. ಬರೀ ದಿನಕ್ಕೆ ಒಂದು ಟೈಮ್ ಬರ್ತೀನಿ, ಬೆಳಗ್ಗೆ ಒಂದು 7:45 8 o'clock ಈ ಸ್ಪಾಟಿಗೆ ಬರ್ತೀನಿ ನೋಡಿ. ಇಲ್ಲಿ ಚೇರ್ ಹಾಕ್ಕೊಂಡು ಪಾಪು ಮತ್ತು ನಾನು ಇಬ್ಬರು ಬಿಸಿಲು ಕಾಯಕ್ಕೆ ಬರ್ತೀವಿ. ಒಂದು 20 minutes ಮ್ಯಾಕ್ಸಿಮಮ್ ಅಂದರೆ ಹಾಫ್ ಆನ್ ಅವರ್. ತುಂಬ ಎಳೆ ಬಿಸಿಲಿತ್ತು ಅಂದರೆ ಹಾಫ್ ಆನ್ ಅವರ್. ಒಂದು ಸ್ವಲ್ಪ ಏನಾದ್ರು ಚೂರ ಅನ್ನೋ ಬಿಸಿಲಿತ್ತಂದರೆ 15 to 20 minutes ಅಷ್ಟೇ ಹೋಗ್ಬಿಡ್ತೀವಿ ಒಳಗಡೆಗೆ. ಇವಾಗ ನಾನಿಲ್ಲಿ ಬರ್ತಾ ಇರೋದು ನೆನ್ನೆ ಮೊನ್ನೆ ನಮ್ಮ ಅಪ್ಪ ಮತ್ತು ನಮ್ಮ ಅತ್ತೆ ಸೇರಿಕೊಂಡು ಅಡಿಕೆ ಸೊಸಿನ ಪಾತಿ ಮಾಡಿದ್ದಾರೆ ಕವರ್ಗಳಲ್ಲಿ. ಅದನ್ನು ಅವರು ಸಂಜೆ ಮೇಲೆ ಬಂದ್ಬಿಟ್ಟಿದ್ರು, ಒಂದು 6 o'clock ಮೇಲೆ. ಹಂಗಾಗಿ ನನಗೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಇವಾಗ ಸ್ವಲ್ಪ ಫ್ರೀಯಾಗಿದ್ದೆ, ಹಾಗಾಗಿ ನಾವು ಅಮ್ಮನ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ ಈ ಅಡಿಕೆ ಸಸಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಡೇ ಟೈಮಲ್ಲಿ ನಮ್ಮ ಅಪ್ಪಂಗೂ ಸ್ವಲ್ಪ ಫ್ರೀ ಟೈಮ್ ಇರೋದೇ ಇಲ್ಲ. ಆ ಕೆಲಸ ಈ ಕೆಲಸ ಅಂತ ಏನಾರು ಒಂದು ಕೆಲಸ ಅಂಟಾಕೊಂಡಿರ್ತಾರೆ. ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು ಮಲ್ಕೊಂತಾರೆ. ಹಾಗಾಗಿ ಸಂಜೆ ಮೇಲೆ ಫ್ರೀ ಆಗಿದ್ವಿ ಅಂತ ನಮ್ಮ ಅತ್ತೆ ನಮ್ಮ ಅಪ್ಪ ಬಂದು ಮಾಡಿದ್ರು. ಅದನ್ನೇ ಹೇಳ್ತಾ ಇದ್ದೆ, ನೀವು ಡೇ ಟೈಮಲ್ಲಿ ಮಾಡಿದರೆ ನಾನು ಬಂದು ವಿಡಿಯೋ ತಗೊತಿದ್ನ ಒಂದು ಅಂತ. ಅವ್ರ ಟೈಮೇ ಆಗಲ್ವಲ್ಲ ಮಗಳೇ ಅಂದ್ಕೊಂಡು ಮುಗಿಸ್ಕೊಂಡ್ರು. ಇನ್ನು ಆ ಟೈಮಲ್ಲಂತೂ ನಮ್ಮ ಅಪ್ಪಿ ತಪ್ಪಿನೂ ಕಳಿಸಲ್ಲ, ಹೊರಗಡೆಗೆ ಬಿಡೋದೇ ಇಲ್ಲ 5:30 ಮೇಲೆ. ನಾನು ಬರೋದಕ್ಕೆ ಪ್ರಿಫರ್ ಮಾಡಲ್ಲ, ಬೇಬಿ ಸೇಫ್ಟಿಗೋಸ್ಕರ. ಹಾಗಾಗಿ ನೋಡ್ಕೊಳ್ಳೋದು ಚೆನ್ನಾಗಿದೆ. ಅದು ನಾವು ಬೆಳೆದಿದೆ ಅಡಿಕೆ ಸಸಿ. ಅದು ಇವಾಗ ಈ ಥರ ಮಾಡಿಬಿಟ್ಟು ನೆಕ್ಸ್ಟ್ ನಾವೇ ಹಾಕೋದೇ ಇಲ್ಲ ಸೇಲ್ ಮಾಡೋದು. ನಮಗೇನಾ ಎಷ್ಟಾಯ್ತು ಅದರಲ್ಲಿ? 300 ಐತಾ? ಎಷ್ಟು ಕಾಣಿಸ್ತು ನನಗೆ. ಹಂಗೆ ಓಕೆ. ಓ ಅದಕ್ಕೆ ಲೈಫ್ ಇರತ್ತಾ? ತೆಂಗಿನ ಮರದ ಥರ ಲಾಂಗ್ ಲೈಫ್ ಇಲ್ವಾ? ಎಷ್ಟು ವರ್ಷ? ಹೌದಾ, ನಾನು ತೆಂಗಿನ ಮರದ ಥರ ಲಾಂಗ್ ಲೈಫ್ ಅದು ಅಂದ್ಕೊಂಡಿದ್ದೆ. ಫಲ ಬೇಗ ಕಮ್ಮಿ ಆಗುತ್ತಲ್ಲ. ಹಾಂ ಹಂಗೆ. ದೊಡ್ಡವಾಯ್ತಾ. ಇದು ಭದ್ರಾವತಿಯಿಂದ ತರಿಸಿದ್ವಲ್ಲ ಅದ ಕಾಯಿ. ಓಕೆ. ಸೊ ಇಷ್ಟ ಆಗಿತ್ತು. ಘಮ ಘಮ ಅಂತ ಇದೆ ಅಡುಗೆ ಮನೆಯಿಂದ. ನೆನ್ನೆ ಮಟನ್ ಸಾಂಬಾರು ಮಾಡಿದರು. ಸೊ ಅದನ್ನು ಒಂದು ಸ್ವಲ್ಪ ನಮ್ಮಮ್ಮ ಒಗ್ಗರಣೆಗೆ ಹಾಕಿ ಎತ್ತಿಟ್ಟಿದ್ರು. ಇವತ್ತು ನನಗೆ ಪುನಃ ಫ್ರೆಶ್ ಆಗಿ ಮಾಡ್ತಾವ್ರೆ. ನೆನ್ನೆ ಮಾಡಿದ್ದು, ಬೆಳಗ್ಗೆ ಮಾಡಿದ್ದು, ಸಾಯಂಕಾಲ ತಿನ್ನಿಸೋದು ಎಲ್ಲ ನಮ್ಮಮ್ಮ ಮಾಡಲ್ಲ. ಹಂಗಾಗಿ ಅವ್ರ ಸಾಂಬಾರನ್ನ ಬಿಸಿ ಮಾಡಿಕೊಂಡು ನಮಗೆ ಫ್ರೆಶ್ ಆಗಿ ಮಾಡ್ತಾವ್ರೆ. ಫುಲ್ ಘಮ ಘಮ ಅಂತ ಇದೆ. ನೆನ್ನೆ ಚೆನ್ನಾಗಿತ್ತು ಮಟನ್. ಬಟ್ ಪಾಪು ಕರೆಕ್ಟ್ ಟೈಮ್ಗೆ ಎದ್ದ. ಕೂತ್ಕೊಂಡು ಆರಾಮಾಗಿ ತಿನ್ನೋಕ್ಕೆ ಆಗಲಿಲ್ಲ, ಗಬ ಅಂತ ತಿನ್ಕೊಂಡು ಎದ್ದೋಡಿದಾಗಿತ್ತು. ಈಗಲಾದರೂ ಅಷ್ಟೇ ಅಮ್ಮ, ಅವ್ನಿಗೆ ಮಲಗಿಸ್ದಾಗ ಕರೆದು ಕೊಡು ನನಗೆ. ನೀನು ಅವ್ನು ಎದ್ದೇಳೋ ಟೈಮಿಗೆ ಕೊಟ್ಬಿಟ್ಟು ತಿಂದಂಗೆ ಮಾಡಬೇಡ. ಎಂಜಾಯೇ ಮಾಡೋಕ್ಕಾಗ್ತಾಯಿಲ್ಲ ನಾನ್ ವೆಜ್ನ ನನಗೆ. ಏನಮ್ಮ ಆಗೋಯ್ತಾ? ಕೊಡುಂಗ್ರೆ ಊಟ ಮಾಡಿಬಿಟ್ಟೆ ಎದ್ದೇಳಿಸ್ಕೊಂತೀನಿ ಅವನದು ಟೈಮ್ ಆಗಿದೆ ಎದ್ದೇಳಿಸ್ಕೊಳ್ಳೋದು. ಪಾಪುನ ಇವಾಗ ಎದ್ದೇಳಿಸ್ಕೊಂಡಿದ್ದೀನಿ. ಓನಾತಮ್ಮ ಓನಾತು. ಆತಲ್ಲ ಆತು ರಜಾ ಅಮ್ಮ ಇಲ್ಲ ಜ್ವರ ಕಣಕ್ಕೆ ಇವು. ಜ್ವರ ಇವು, ಮೈ ಬಿಸಿ ಅಲ್ಲ ಇದು. ಜ್ವರ ಬಂದವೆ ತಿರ್ಗ. ಮುಲ್ಲ ಮಾತಮ್ಮ. ಆತು ಬಂಗಾರ. ಜ್ವರ ಇದು, ಮೈ ಬಿಸಿ ಅಲ್ಲ. ಇದ್ರದ್ದು ಸ್ವಾಡ್ಲಿಂಗ್ ಬಿಸಿ ಅಲ್ಲ ಇದು. ಇಲ್ಲ ಕಣ್ಣ ಮುಟ್ಟವ.
ಮಲಗಿತಾನ ಬೆಚ್ಚಗಿನೇ ಮಾಡ್ತದೆ. ಬೆಚ್ಚಗಿರೋದಕ್ಕೂ ಸುಮ್ಮನೆ ಜ್ವರ ಬರ್ಸ್ಕೊಡ್ತೀನಿ. ಸಿರಪ್ ಆಗ್ತಾ ಇದೆಯಾ? ಮಲ್ಟಿವಿಟಮಿನ್ ಎತ್ಕೊಂಡು ತಿಂತಾಳೆ. ಪಾಪುಗೆ ಇವತ್ತು ಲೈಟಾಗಿ ಮೈ ಸ್ನಾನ ಮಾಡಿಸಿ ಮಲಗಿಸಿದ್ದು, ಸ್ವಲ್ಪ ಮೈ ಕೈ ನೋವು ಕಮ್ಮಿ ಆಗಲಿ ಅಂತ. ಜ್ವರ ನೆನ್ನೆ ಸಂಜೆಯಿಂದನೇ ಬಿಟ್ಟಿದೆ ಅವನಿಗೆ, ಜ್ವರ ಎಲ್ಲ ಏನೂ ಇಲ್ಲ. ಬಟ್ ಇನ್ನೂ ಅದೇ ಮೂಡಲ್ಲಿದ್ದ. ರಾತ್ರಿ ಎಲ್ಲ ಸ್ವಲ್ಪ ಡಲ್ಲಾಗೇ ಇದೆ. ಈಗ ಬೆಳಗ್ಗೆಯಿಂದ ಆ್ಯಕ್ಟಿವ್ ಆಗಿದ್ದಾನೆ. ಈಗ ಕ್ರೀಮ್ ಗೀಮ್ ಎಲ್ಲ ಹಚ್ಚಿ ಡ್ರೆಸ್ ಮಾಡಿ ಅವ್ರ ತಾತನ ಹತ್ರ ಏನೋ ಮಾತಾಡ್ತಾವ್ರೆ ಭಾಳ ತಾತ ಮೊಮ್ಮಗ. ಹಾಂ ಏನಂತ್ರಣ್ಣ? ಅಮ್ಮ ಹೊಡೀತು. ಯಾಕಂತೆ? ಸುಮ್ಮನೆ ಹೊಡಿತೀನಿ. ಸುಮ್ಮನೆ ಹೊಡಿತಾನೆ. ಅವನೇನು ಮಾಡಿಲ್ಲ, ಸುಮ್ಮ ಮನೆಗಿತ್ತು ಮಗ. ಹೊಡೆದಿದ್ಯಾ? ಹೊಡಿದಲ್ಲೇ ಇನ್ನೇನು ಮಾಡ್ತಾರೆ? ಯಾವಾಗಲೂ ಕೈ ಅಂದರೆ ಸುಮ್ಮನೆ ಕೈ ನೋಡು ಕೈಯ. ಏನೋ ಮಾತಾಡಿ. ಅಷ್ಟೊತ್ತಿಗೆ ಅವನಿಗೊಂದು ಗಿಫ್ಟ್ ಬಂದಿತ್ತಲ್ಲ, ಪ್ಲೇ ಮ್ಯಾಟು. ಅದನ್ನ ಒಂದು 2-3 ಡೇಸಿಂದನೂ ಅನ್ಕೊತಾ ಇದೆ ಅದನ್ನ ಒಂದು ಅಸೆಂಬಲ್ ಮಾಡಬೇಕು ಅಂತ. ಟೈಮೇ ಸಿಗಲಿಲ್ಲ. ಅಷ್ಟೊತ್ತಿಗೆ ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದ್ವಾ, ಅದಾದ್ಮೇಲೆ ಬಿಡಿ ನಾನು ಕಂಪ್ಲೀಟ್ ಆಕ್ಯುಪೈಡ್ ಆಗೋಗ್ಬಿಟ್ಟೆ ಅವನ್ನ ನೋಡ್ಕೊಳ್ಳೋದ್ರಲ್ಲೇ. ಇವಾಗ ಎಚ್ಚರ ಇದ್ದಾನಲ್ಲ ಅಟ್ಲೀಸ್ಟು ಅದೊಂದು ಅಸೆಂಬಲ್ ಮಾಡಿ ಅದ್ರ ಮೇಲೆ ಅವನ್ನ ಮಲಗಿಸಿದ್ರೆ ಆಟಾಡ್ತಾನೇನೋ ಅಂತ. ಇದು ಮನು ಫ್ರೆಂಡ್ ಗಿಫ್ಟ್ ಮಾಡಿದ್ದು ನಮಗೆ. ನಾನು ಆವಾಗಲೇ ಹೇಳಿದೆ ಅನ್ಸತ್ತೆ, ತಗೊಳ್ಳೋ ಪ್ಲ್ಯಾನಲ್ಲಿದ್ದೆ. ಅಷ್ಟೊತ್ತಿಗೆ ಗಿಫ್ಟ್ ಬಂತು, ಖುಷಿ ಆಯಿತು. ಈ ಥರ ಯೂಸ್ಫುಲ್ ಗಿಫ್ಟ್ಗಳು ಕೊಟ್ಟಾಗ ಖುಷಿ ಆಗುತ್ತೆ. ಪ್ಲೇಮ್ಯಾಟ್ ಅಸೆಂಬಲ್ ಮಾಡೋಣ. ಕೊಡ್ರಣ ಅಲ್ಲಿ ಅಮ್ಮನ ಕೈಗೆ. ಆವಾಗಲೇ ಹೇಳೋಣ ಅಂದ್ಕೊಂಡೆ, ನಿಮ್ಮ ಸ್ಪೆಕ್ಟ್ಸ್ ಎತ್ತಿಡಿ ಕಿತ್ತೆಸಿತಾನೆ ಅಂತ. ಅಲ್ಲಿ ಕಿತ್ತೆಸಿತಾವನೆ. ಹಾಂ ನೋಡಲ್ಲಿ ಕೆಳಗೆ ಹಾಕ್ಲಿಲ್ವಾ? ರಚಿತ್ ಹಂಗೆ ಅಲ್ವಾ ಅಂತಿದ್ದು? ಕಾಕಕ್ಕ ಕನ್ನಡಕ ಮುಟ್ಬೇಡ ನೀನು. ರೂಮ್ ಒಳಗೆ ಅಲೋನೇ ಮಾಡ್ತಿರ್ಲಿಲ್ಲ ಆ ಕಡೆಗೆ. ಎದ್ದೋಗು. ನಾವು ಮಾತಾಡ್ತಾ ಇರೋದು ನಮ್ಮ ರಚಿತ್ ಬಗ್ಗೆ. ಅವನು ಹಿಂಗೆ 1 ಇಯರ್ 1.5 ಇಯರ್ ಮಗು. ಆವಾಗ ಇನ್ನೂ ತೊದಲು ಮಾತು ಕಲ್ತಿದ್ನಲ್ಲ, ಆವಾಗ ನಮ್ಮ ಅಪ್ಪ ಮತ್ತು ನಮ್ಮ ರಚು ಇಲ್ಲಿ ಮಲ್ಕೊಳ್ಳೋರು. ಅವನು ಜಾಸ್ತಿ ನಮ್ಮ ಅಪ್ಪನ ಜೊತೆನೇ ಬೆಳೆದಿದ್ದು ಬಿಡಿ. ಬರೀ ಫೀಡಿಂಗ್ ಅಷ್ಟೇ ಅವನು ನಮ್ಮ ಅಕ್ಕನ ಹತ್ರಕ್ಕೆ ಹೋಗ್ತಾ ಇದ್ದಿದ್ದು. ಅದಾದಮೇಲೆ ನಮ್ಮ ಅಮ್ಮಂಗೆ ಈ ರೂಮಿಂದ ಗೇಟ್ ಪಾಸ್ ಕೊಡಿಸ್ಬಿಟ್ಟಿದ್ದ ಅವನು. ಈ ರೂಮ್ ಒಳಗೆ ಬಂದು ಸುಮ್ಮನೆ ಹಿಂಗೆ ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡು ನಂಗೆ ಲೈ ಡೌನ್ ಮಾಡೋಂಗಿರಲಿಲ್ಲ. ನಮ್ಮದು ರೂಮು ಎದ್ದೋಗು ಅಮ್ಮಮ್ಮ ನೀನು ಅಂತ ಫುಲ್ ಜಾಗ್ಲಕ್ಕೆ ಬಿದ್ದು ಜೋರಾಗಿ ಹತ್ಕೊಂಡು ಅದನ್ನು ಹೇಳ್ತಾವ್ರೆ. ಇವನೇನು ಮಾಡ್ತಾನೋ ಗೊತ್ತಿಲ್ಲ ಅಂತ. ಅದು ಗಾಡ್ ಬ್ಲೆಸ್ ಯು ಬೇಬಿ. ಗಾಡ್ ಬ್ಲೆಸ್ ಯು ಬೇಬಿ. ಗಾಡ್ ಬ್ಲೆಸ್ ಯು. ಅದು ಬಿಚ್ಚಬೇಕು ಮೇಲ್ಗಡೆ ಇದನ್ನು ಆರ್ಚು. ಗೊತ್ತಲ್ವಾ ಚಾಪೆ? ಅವ್ರು ಎಣ್ಣೆ ಉಜ್ಜಿದಾಗ ಬರೀ ಚಾಪೆ ಮೇಲೆ ಮಲಗಿಸ್ತಾರೆ. ಸ್ಯಾಂಪಲ್ ಮನಸ್ಸು ನೋಡೋಣ ಆಮೇಲೆ. ಹಾಕಿ ನೋಡೋಣ. ಎಟ್ಕದೇ ಇಲ್ಲ ಅವನಿಗೆ. ಮನೆ ತಾಯಿ ನಿನ್ಗೆ ಕಾಲೇ ಎಟ್ಕಲ್ವಲ್ಲೋ. ಅವ್ನಿಗೆ ಇನ್ನೂ ಅದನ್ನು ಅದಿಯಾಗಿ ಬಲ ಸಾಲಲ್ಲ ಬಿಡು. ಅಲ್ಲೇ ನಿದ್ದೆ ಮಾಡ್ತಾವನು. ನಿದ್ದೆ ಮಾಡ್ತಾವ್ರೆ. ಇಲ್ಲಿ ತಾಯಿ ಇಲ್ಲಿ. ಇರ್ಕಲಿ ಇನ್ನೂ ಆ ಕಡೆ ಗಮನ ಇಲ್ಲ. ಇರ್ಕಲಿ ತಾಯಿ. ಇದು ಸ್ವಲ್ಪ ಹಾಡಲ್ವಾ, ಪೆಟ್ಟಾದ್ರೂ ಆಗ್ಬೋದು. ಗುಡ್ ಈವ್ನಿಂಗ್ ಎಲ್ರಿಗೂ. ಟೈಮ್ 5:45 ಏನಪ್ಪ ವಿಶೇಷ ಅಂದರೆ ಇವತ್ತು ಮೊದಲನೇ ಪಾರ್ಸಲ್ ಬಂದಿದೆ. ಅದು ಏನು ಗೊತ್ತಾ, ಸೀರಿಯಸ್ ಗೊತ್ತಿಲ್ಲ ಎಲ್ಲಿಂದ ಅಂತ. ಬಟ್ ಇಲ್ಲಿ ನೋಡಿ, ನಮ್ಮ ಮಗನ ಹೆಸರಿನಲ್ಲಿ ಪಾರ್ಸೆಲ್ ಬಂದಿದೆ. ಅವ್ಯೋ ಅಂತ ಬಂದಿದೆ ಇದು. ಸೊ ಆ್ಯಕ್ಚುಲಿ ಇದನ್ನು ಓದ್ತಾ ಇದ್ರೆ ಮೋಸ್ಟ್ಲಿ ಇದು ಮಂಜು ಅವ್ರ ಆಫೀಸಿಂದ ಬಂದಿರಬೇಕು. ಫಸ್ಟ್ ಪಾರ್ಸಲ್ ನಮ್ಮ ಮಗನ ಹೆಸರಿನಲ್ಲಿ. ಖುಷಿ ಆಗ್ತಾ ಇದೆ. ಸೊ ಮೋಸ್ಟ್ಲಿ ಒಳ್ಳೆ ಗೆಸ್ಚರ್ ಇದು. ಮಂಜು ಅವ್ರ ಆಫೀಸಲ್ಲಿ ಆ್ಯಕ್ಚುಲಿ ನೋಡ್ದಂಗೆ ನಾನು ಪ್ರೀವಿಯಸ್ ಆಫೀಸ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ಆಫೀಸು ತುಂಬ ಸ್ವಲ್ಪ ಕೇರ್ ತಗೊಂತಾರೆ ಎಂಪ್ಲಾಯೀಸ್ ಹತ್ರ. ಸೊ ನೋಡೋಣ ಅದು ಏನಿದೆ ಅಂತ. ನೋಡ್ತಾ ಇದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ಏನೋ ಒಂದು ಏನಂತಾರೆ, ಈ ಸಿಪ್ಪರ್ ಇರತ್ತಲ್ಲ ಆ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಹಾರ್ಡಾಗಿದೆ, ಆಮೇಲೆ ಸ್ವಲ್ಪ ಅಲ್ಲಾಡ್ತಾ ಇದೆ ಒಳಗೆ. ಯೂಶಲಿ ಸಿಪ್ಪರ್ ಒಳಗಡೆನೆ ಅದು ಶೇಕರ್ಗಳು ಕೊಡ್ತಾರಲ್ಲ ಅದಿರತ್ತೆ, ಅಂದರೆ ಸ್ಪ್ರಿಂಗ್ ಇರತ್ತಲ್ಲ, ಕಾಯಿಲ್ ಸ್ಪ್ರಿಂಗ್.
ಅದೇ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಐಡಿಯಾ ಇಲ್ಲ. ಎಕ್ಸಾಕ್ಟಾಗಿ ಅದೇ ಸಿಪ್ಪರ್ ಬಾಟಲ್ಸ್ಗಳು ಈಗಿರೋದೇನು ಗೊತ್ತು, ಇಷ್ಟು ಕಲರ್ ಇದೆ, ಇದರಲ್ಲಿ ಯಾವುದು ಬೆಸ್ಟ್ ಕಲರ್ ಕೊಟ್ಟಿದ್ದಾರೆ ಅನ್ನೋದು ಐಡಿಯಾ ಇಲ್ಲ. ಓ ಮೈ ಗಾಡ್, ಅಯ್ಯಪ್ಪ ಕ್ಲೋಸೇ ಆಗ್ತಾ ಇಲ್ಲ. ಓಕೆ 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 ಸೊ ಇಲ್ಲೊಂದು ಹೋಲ್ ಇದೆ, ಸೊ ಇದನ್ನು ಹಿಂಗೆ ಕ್ಲೋಸ್ ಮಾಡ್ಬೋದು ಇಲ್ಲಿ. ಪ್ಲಸ್ ಇಲ್ಲಿ ನಾವು ಇದನ್ನು ರೇಸ್ ಮಾಡಿದ್ರೆ ಸಿಪ್ ಮಾಡ್ಬೋದು, ಚೆನ್ನಾಗಿದೆ. ಬಟ್ ಇವಾಗಿರೋದು ಇದು ಹೆಂಗೆ ಓಪನ್ ಆಗುತ್ತೆ ಅಂತ. ಓಕೆ 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 ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇಷ್ಟೇ ಹೋಗೋದು ಇದ್ರೊಳಗೆ. ಅಂದರೆ ಇಲ್ಲಿಂದ ಇಷ್ಟು ಸಿಪ್ ಮಾಡೋಕ್ಕಾಗಲ್ಲ, ಒಂದಿಷ್ಟು ಸಿಪ್ ಮಾಡ್ಬೋದು, ಅಂದರೆ ಇಲ್ಲಿ ಸಿಪ್ ಆಗಲ್ಲ, ಇಷ್ಟು ಟಚ್ಚೇ ಆಗಲ್ಲ ಅದು. ಅಥವಾ ಅಕಸ್ಮಾತ್ ಇದನ್ನ ಇನ್ನೊಂದು ಚೂರು ಕೆಳಗೆ ಥ್ರೆಡ್ಗೆ ಹೋಗುತ್ತೆ ಅಂತ ಅಂದ್ಕೊಂಡ್ರು ಒಂದಿಷ್ಟು ಹೋಗಲ್ಲ. ಬಟ್ ಎನಿವೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ಫ್ರೀಯಾಗಿ ಬಂದಿರೋದು, ಖುಷಿ ಪಡಬೇಕು. ಫೋನು ಬಿದ್ದೋಯ್ತು ಕೆಳಗೆ, ರೆಕಾರ್ಡ್ ಮಾಡ್ತಾ ಇದ್ನಲ್ಲ ಅವಾಗ. ಸೊ ಅದೇ ಹೇಳ್ತಾ ಇದ್ನಲ್ಲ, ಫ್ರೀಯಾಗಿ ಬಂದಿರೋ ಮಾಲು, ಖುಷಿ ಪಡಲೇಬೇಕು. ಇದು ಆ್ಯಕ್ಚುಲಿ ನನಗೆ ಜಿಮ್ಮಿಗೆ ಯೂಸ್ ಆಗುತ್ತೆ, ಪಾಪುಗಂತೂ ಏನಕ್ಕೂ ಯೂಸ್ ಆಗಲ್ಲ, ಮಂಜುಗೂ ಏನಕ್ಕೂ ಯೂಸ್ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಇದು ಜಿಮ್ಮಿಗೆ ಯೂಸ್ ಆಗುತ್ತೆ. ಖುಷಿ ಆಯಿತು. ಈ ಥರ ಒಂದೊಂದು ಅವಾಗವಾಗ ಯಾವುದಾದ್ರೂ ಗಿಫ್ಟ್ಗಳು, ಅಂದರೆ ಸರ್ಪ್ರೈಸ್ ಗಿಫ್ಟ್ಗಳು ಬರ್ತಾ ಇದ್ದರೆ ಖುಷಿ ಆಗ್ತಾ ಇರ್ತೈತೆ. ಮನಸ್ಸಿಗೆ ಒಂಥರ ಏನೋ, ಯಾರು ಕಳಿಸಿದ್ದು, ಏನಕ್ಕೆ ಕಳಿಸಿದ್ದು ಅಂತ ಕ್ಯೂರಿಯಾಸಿಟಿ. ಎನಿವೇಸ್ ಇವತ್ತು ಬೆಳಗ್ಗೆಯಿಂದ ಬರೀ ಎಡಿಟ್ ಮಾಡೋಕೆ ಕೂತಿದ್ದೆ, ನೆನ್ನೆನೂ ಬರೀ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಸೊ ಅದರಿಂದ ಏನಾಯಿತು ಅಂದರೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಈಗಲೂ ಸಿಗ್ತಿರ್ಲಿಲ್ಲ, ಈಗಲೂ ಆ್ಯಕ್ಚುಲಿ ಏನೋ ಬೇರೆ ಕೆಲಸ ಮಾಡ್ತಾ ಇದೆ. ಬಟ್ ಇವಾಗ ಬಂದ್ಬಿಟ್ಟು ಡೆಲಿವರಿ ಮಾಡಿದ್ರು, ಕನ್ಫ್ಯೂಷನ್ ಆಯಿತು. ಆಮೇಲೆ ನೋಡಿದ್ರೆ ಹೆಸರು ಅವ್ಯೂ ಅಂತ ಇತ್ತಲ್ಲ, ತಡಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ಈಗ ಆಲ್ರೆಡಿ ಸಾಯಂಕಾಲ ಆಲ್ಮೋಸ್ಟ್ 6 o'clock ಆಗ್ತಾ ಇದೆ. ಮಂಜುಗೊಂದು ಫೋನ್ ಮಾಡಬೇಕು, ಸುಮಾರು ಬೆಳಗ್ಗೆ ಮಾಡಿದ್ದು, ಅದಾದ್ಮೇಲಿಂದ ಮಾತೇ ಆಡಿಲ್ಲ. ಪಾಪುಗೆ ಸ್ವಲ್ಪ ಫೀವರ್ ಬಿಟ್ಟಿದೆ ಅಂತೆ, ಇಟ್ಸ್ ಅ ವೆರಿ ಗುಡ್ ಸೈನ್. ನೋಡೋಣ, ಅಕಸ್ಮಾತ್ ಅವನು 6-6:30 ಅಷ್ಟೊತ್ತಲ್ಲಿ ಎದ್ದೇಳ್ತಾನೆ, ಎದ್ದು ಒಂದು 1 or 2 hours ಆಟ ಆಡ್ಬಿಟ್ಟು ಮತ್ತೆ ಮಲ್ಕೊಂತಾನೆ. ಸೊ ಆ ಟೈಮ್ನಲ್ಲಿ ಒಂದು half an hour ಅಲ್ಲಿ ಫೋನ್ ಮಾಡಿಬಿಟ್ಟು ಪಾಪು ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಬೇಕು. ಕಾಫಿ ಗಟ್ಟಿ ಆದ್ರೂ ಬೇಗ ತಣ್ಣಗಾಗುತ್ತೆ. ಹೌದಾ? ಏನೋ ಗೊತ್ತಿಲ್ಲ. ನಮ್ಮಮ್ಮ ಕಾಫಿ ಮಾಡಿ ಕೊಟ್ಟಿದ್ರು, ಫುಲ್ಲು ತಣ್ಣಗಾಗಿತ್ತು. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀವಿ, ಕಾಫಿ ಫುಲ್ಲು ತಣ್ಣಗಿತ್ತು, ತಣ್ಣೀರು ಕುಡ್ದಂಗೆ ಫೀಲ್ ಆಗಿಲ್ಲ ಅಂತ. ನಮ್ಮಮ್ಮ ಏನಿಲ್ಲ ಸರಿಯಾಗಿತ್ತು ಅಂತ. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾಳೆ, ನಿನಗೂ ಹಂಗೆ ಅನ್ಸೈತೆ ನಮಗೆ ಗೊತ್ತು, ಬಟ್ ನೀನು ಹೇಳ್ಕೊಂತ ಇಲ್ಲ ಅಂತ. ಅಯ್ಯ, ಕಾಫಿ ಚಟ ಇಲ್ಲ ಕಣ, ಕಾಫಿ ಚಟ ಇಲ್ಲ, ಆದರೂ ಕುಡಿಬೇಕು. ಬೆಳಗ್ಗೆ 1 time, ಸಂಜೆ 1 time. ಎಲ್ಲ ಕುಡಿಬೇಕು. ಅದಕ್ಕೆ ಪುನಃ ಮಾಡಿಸ್ತಾ ಇದ್ದೀವಿ ಕಾಫಿನ. ಕಾಫಿ ಯಾರಿಗೂ ಕುಡ್ದಂಗಾಗಿಲ್ಲ, ಮಾಡಮ್ಮ ಅಂತ ಮಾಡಿಸ್ತಾ ಇದ್ದೀವಿ. ಬಿಸಿಗೆ ಮಾಡಿಕೊಡು, ಕೇಳಿಸ್ತಾ? ಒಟ್ನಲ್ಲಿ ಬಿಸಿನೇ ಕೊಡೋದು, ತಣ್ಣಗಿರೋದು ಕೊಡ್ತಾರೆ. ಇವಾಗ ತಣ್ಣಗಿರೋದೇ ತಾನೇ ಕೊಟ್ಟಿದ್ದು ನೀನು. ನೀನು ಬರೋದು ಲೇಟ್ ಮಾಡಿ ನನ್ನ ತಪ್ಪ. ನಾನು ಒಬ್ಳಿಗೆ ತಣ್ಣಗಾಗಿತ್ತ, ಎಲ್ರಿಗೂ ತಣ್ಣಗಾಗಿತ್ತು. ನಮ್ಮಮ್ಮ ಹಿಂಗೇನೆ ಏನಾರು ಒಂದು ಹೇಳಿ ಯಾಮರಿಸ್ಬಿಡ್ತಾರೆ. ಸುಮ್ಮನೆ ಹೇಳಿದ್ನಾ ಇವಾಗ? ಏನಕ್ಕೆ ಸುಮ್ಮನೆ ಆನ್ ದಿ ಕ್ಯಾಮ್ರಾನೇ ಜಗಳಾಡಿದ್ದು? ಏನದು? ಮಹಿಳೆ ಕಾಳಜಿ ಆಗ್ಬಿದ್ಲಂತೆ, ಸದ್ಯ ಏಟಾಗಿಲ್ಲ ಟ್ರೈನ್ಗೆ. ಅದೇ, ನಾನು ಲೇಟಾಗಿ ಬಂದ್ಬಿಟ್ನಂತೆ ಕಾಫಿ ಕುಡಿಯೋಕ್ಕೆ. ಲೇಟಾಗಿ ಬಂದ ನಾನು. ನೀವು ಕೊಟ್ಟ ತಕ್ಷಣ ಬಂದೆ ತಾನೇ, ಅಲ್ಲಿ ಹೇಳ್ತಾ ಇರೋದು ನೋಡಿ. ಅದೇನೆ, ಅದಕ್ಕಾದ್ರೆ ಇಲ್ವಂತೆ ನಿಮ್ಮೆಲ್ರಿಗೂ ಬಿಸಿ ಇತ್ತಂತೆ. ಅದೇ, ಇನ್ನೂ ಅಲ್ಲೇನು ಕಮೆಂಟ್ಸ್ ಮಾಡ್ತಾನೆ ಅಮ್ಮ. ಒಟ್ಟಿನಲ್ಲಿ ಇದು ನೆವರ್ ಎಂಡಿಂಗ್ ಜಗಳ ಆಗತ್ತೆ, ಈಗ ನೆವರ್ ಎಂಡಿಂಗ್ ಡಿಸ್ಕಷನ್ ಆಗತ್ತೆ ಇವಾಗ. ನಮ್ಮೂರಲ್ಲಿ ಅಪರೂಪಕ್ಕೆ ಮಳೆ ಬಂದ್ಬಿಟ್ಟಿದೆ ಅಪ್ಪ. ಬೆಂಗಳೂರಲ್ಲಂತೂ ದಿನಾ ಮಳೆ ಬರ್ತಿತ್ತು ಲಾಸ್ಟ್ ವೀಕೆಲ್ಲ, ಅದು ಹೆವಿ ಮಳೆ. ನಮ್ಮೂರಲ್ಲಂತೂ ಸೋನೆನೂ ಕೂಡ ಇರಲಿಲ್ಲ. ಇವತ್ತು ನೋಡಿ ಫುಲ್ಲು ಮಳೆ. ಹಂಗಂತ ಏನು ತುಂಬ ಜೋರಿಲ್ಲ, ಇದ್ದಿದ್ರಲ್ಲಿ ಸ್ವಲ್ಪ ನೆನ ಏನೇನು ಹೇಳ್ತಾ ಇದ್ದೀನಿ, ಇದ್ದಿದ್ರಲ್ಲಿ ಸ್ವಲ್ಪ ನೆನೆಯ ಥರ ಬಂದಿದೆ ಮಳೆ. ಖುಷಿ ಆಗ್ತಾಯಿದೆ. ಇವತ್ತಾರು ತಣ್ಣಗಾಗತ್ತೋ ನೋಡೋಣ. ಊರಲ್ಲಿ ನಿಜ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇವರಿಗೆಲ್ಲ ಪರವಾಗಿಲ್ವಂತೆ, ಬಟ್ ನನಗೆ ಸಿಕ್ಕಾಪಟ್ಟೆ ಸೆಕೆ ಅಂತ. ನಾನು ಯಾವಾಗಲೂ ಸ್ವೆಟ್ ಆಗ್ತಾ ಇರ್ತೀನಿ. ನಾನು ಹೇಳ್ತಾಯಿದ್ದೆ, ಪಾಪುಗೆ ಪುನಃ ಸಂಜೆಯಿಂದ ಮೈಲ್ಡಾಗಿ ಜ್ವರ ಬಂದಿದೆ. ಸಿರಪ್ ಕೊಟ್ಟು ಮಲಗಿಸಿದ್ದೀನಿ, ಮಲಗಿದ್ದಾನೆ ಆರಾಮಾಗಿ. ಇವಾಗ
ಜ್ವರ ಬಿಟ್ಟಿತ್ತು, ಬೆಳಗ್ಗೆಯಿಂದೆಲ್ಲ ಏನಿರಲಿಲ್ಲ, ಆರಾಮಾಗಿ ಆ್ಯಕ್ಟಿವಾಗಿ ಆಟ ಆಡ್ಕೊಂಡಿದ್ದೆ. ಯಾಕೋ ಸಂಜೆ ಮೇಲೆ ಸ್ವಲ್ಪ ಮೈಲ್ಡಾಗಿ ಬಂದಿದೆ. ಅದು ಒಂದೇ ಸರಿ ಬಿಡಲೂಬಾರ್ದು ಆ ಥರ. ಈ ಥರ ನಿಧಾನಕ್ಕೆ ಬಿಟ್ಟಾಗ್ಲೇ ಅದು ಏನಂತಾರೆ ಇಮ್ಯುನಿಟಿ ಪವರು ಬಿಲ್ಡ್ ಆಗೋದು ಅವ್ರುಗಳಿಗೆ. ಸೊ ಹಂಗಾಗಿ ಏನು ನಥಿಂಗ್ ಟು ವರಿ, ಸಿರಪ್ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಬ್ಬರು ಇವತ್ತಿನ ವಿಡಿಯೋಗೆ ಕಮೆಂಟ್ ಹಾಕಿದ್ರಿ, ಮಂಜು ಅಪ್ಪುಗೆ ಮಿಟ್ಟನ್ಸ್ ಹಾಕ್ಬೇಡಿ ಕೈಗೆ, ಅಂದರೆ ಸ್ಕಿನ್ ಟು ಸ್ಕಿನ್ ಟಚ್ ಆದರೆ ಬೇಗ ಅದು ಮದರ್ನ ಐಡೆಂಟಿಫೈ ಮಾಡ್ತಾನೆ, ಫೀಲ್ ಬೇಗ ಬರುತ್ತೆ ಅಂತ. ಹೌದು, ನಾನು ಮಿಟ್ಟನ್ಸ್ ಹಾಕ್ತಿರ್ಲಿಲ್ಲ ಇಷ್ಟು ದಿನ. ಮೊನ್ನೆ ಅವನಿಗೆ ಐ ಟೆಸ್ಟಿಗೆ ಹೋಗಿದ್ನಲ್ಲ, ಅವನು ಮುಖನ ಫುಲ್ಲು ಹಿಂಗೆ ಪರ್ಚ್ಕೊತಾನೆ, ಆಮೇಲೆ ಹಿಂಗೆ ಕಣ್ಣು ಒಳಗಡೆಗೆಲ್ಲ ಹಿಂಗೆ ಬೆರಳುಗಳು ಹಾಕ್ಕೊತಾನೆ. ಸಾಮಾನ್ಯ ಎಲ್ಲ ಮಕ್ಕಳು ಮಾಡ್ತಾರೆ, ಈ ಏಜ್ ಮಕ್ಕಳು. ಅಲ್ಲಿ ಹೋದಾಗ ಐ ಟೆಸ್ಟಿಗೆ ಹೋದಾಗ ಅಲ್ಲಿ ಡಾಕ್ಟ್ರು ಹೇಳಿದ್ರು, ಮೇಡಮ್ ಈ ಏಜಲ್ಲಿ ಅವ್ರಿಗೆ ಮಿಟ್ಟನ್ಸು ನೀವು ಹಾಕಬೇಕು ಕಂಪಲ್ಸರಿ. ಅವ್ರ ಕಣ್ಣೊಳಗಡೆ ಎಲ್ಲ ಈ ಥರ ಬೆರಳು ಹಾಕ್ಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರತ್ತಂತೆ. ಸುಮಾರು ಮಕ್ಕಳಿಗೆ ಅದೇ ರೀಸನ್ಗೆ ಇನ್ಫೆಕ್ಷನ್ ಮಾಡಿಕೊಂಡು ಬಂದಿರ್ತಾರಂತೆ. ಸೊ ಅದಕ್ಕೇ ಅಂದರು, ನೀವು ಮಿಟ್ಟನ್ಸ್ ಕಂಪಲ್ಸರಿ ಹಾಕಬೇಕು ಅವರಿಗೆ ಅಂತ. ಆವಾಗಲಿಂದ ಅವನಿಗೆ ಮಿಟ್ಟನ್ಸ್ ಹಾಕ್ತಾಯಿದ್ದೀನಿ ಕೈಗೆ. ಅವ್ನು ತುಂಬ ಹಿಂಗೆ ಪರ್ಚ್ಕೊಂತಾನೆ, ಇಲ್ಲೆಲ್ಲ ಮಾರ್ಕ್ಗಳು ಬೀಳತ್ತರ. ಅದಕ್ಕೇ ಅವ್ನು ಮಲಗಿದ್ದಾಗ ಯೂಶ್ವಲಿ ತೆಗ್ದಾಕ್ತೀನಿ, ಎಚ್ಚರ ಇದ್ದಷ್ಟು ಟೈಮು ಮಿಟ್ಟನ್ಸ್ ಹಾಕಿರ್ತೀನಿ ಅವನಿಗೆ, ಏನು ಮಾಡೋಕ್ಕಾಗಲ್ಲ. ಇವಾಗ ರಿಯಲ್ ಯಾವುದು ಎ ಐ ಯಾವುದು ಏನು ಗೊತ್ತಾಗಲ್ಲ. ತಲೆ ತಲೆ ಎಳಿತಾ ಇದ್ದಾರೆ ಎಬ್ಬಾವ್ ಮೇಲೆ ಮಗು ಜಾರ್ತಾ ಇದೆ, ಯಾವುದೋ ಅಬ್ರಾಡಲ್ಲಿ ಅದನ್ನು ತೋರಿಸ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವಾಗ ರಿಯಲ್ ಯಾವುದು ಎ ಐ ಯಾವುದು ಏನು ಗೊತ್ತಾಗಲ್ಲ. ಎಷ್ಟೋ ಸರಿ ನಾವೇ ಬೇಜಾನ್ ಸರಿ ಯಾಮಾರ್ತೀವಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದ್ರಲ್ಲಿ ಇದು ಎ ಐ ವಿಡಿಯೋನಾ ಇಲ್ಲ ರಿಯಲ್ ವಿಡಿಯೋನಾ ಗೊತ್ತೇ ಆಗಲ್ಲ. ಮನುಗೆ ಕಾಲೇ ಮಾಡಿಲ್ಲ ಇವತ್ತು. ನಾನು ಬೆಳಗ್ಗೆ ಫೋನ್ ಮಾಡಿ ಮಾತಾಡಿದ್ದು, ಇವಾಗ ಹೋಗ್ಬೇಕು ಅವ್ರಿಗೆ ಫೋನ್ ಮಾಡಿ ಮಾತಾಡಬೇಕು. ಬಟ್ ಕಾಫಿ ವೆಯ್ಟ್ ಮಾಡ್ತಾಯಿದ್ದೀನಿ, ಕಾಫಿ ಕುಡ್ಕೊಂಡು ಮಾಡೋಣ ಅಂತ. ಯಾಕೋ ಸ್ವಲ್ಪ ನನಗೂ ಮೈಲ್ಡಾಗಿ ತಲೆ ನೋವ್ತಾ ಇದೆ ಇವತ್ತು. ಸಡನ್ ಚೆನ್ನಾಗಿ ನಿದ್ದೆ ಮಾಡಿದೆ ಮಧ್ಯಾಹ್ನ ಎಲ್ಲ. ಬಟ್ ಹಿಂಗೆ ಸ್ವಲ್ಪ ಯಾವಾಗಲೂ ಹಿಂಗೆ ಕೂದಲನ್ನ ಎತ್ತಿ ಕಟ್ಟಿದಾಗ ಒಂದೊಂದ್ಸರಿ ಏನಾಗುತ್ತೆ, ಕ್ಲಿಪ್ನ ಟೈಟಾಗಿ ಹಾಕ್ಬಿಟ್ಟಿರ್ತೀನಿ, ನಂಗೆ ರಿಯಲೈಸ್ ಆಗಿರಲ್ಲ. ಆವಾಗ ತಲೆನೋವು ಬಂದ್ಬಿಡುತ್ತೆ, ಆಗ ಬಿಟ್ಟು ಸರಿ ಮಾಡ್ಕೋಬೇಕು. ಎನ್ವೇಸ್ ಇವಾಗ ಪುನಃ ನಾನು ನಮ್ಮ ಅತ್ತೆ ಹತ್ರ ಆಯಿಲ್ ಮಸಾಜ್ ತೊಗೋಬೇಕು, ಹೆಡ್ ಮಸಾಜು. ನಾಳೆ ತಲೆ ಸ್ನಾನ ಇದೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇವಾಗ ಫಸ್ಟ್ ಕಾಫಿ ಕುಡಿದು ಮನು ಜೊತೆ ಮಾತಾಡ್ಬಿಟ್ಟು ಆಮೇಲೆ ಆಯಿಲ್ ಮಸಾಜ್ ತೊಗೊಳ್ಳೋದು. ಕೊಡಿ ನಮ್ಮ ಕಾಫಿ ಇಲ್ಲೇ ಅಲ್ಲಿ ತಣ್ಣಗೆ ಕುಡ್ಕೊಂಡು ತಣ್ಣಗೆ ಅಂದ್ಬಿಡ. ಕಾಫಿ ನೋಡಿದಾಗೆಲ್ಲ ನಾನು ಮನೂನ್ ಮಿಸ್ ಮಾಡ್ಕೊಳ್ಳೋದು. ಬೆಂಗಳೂರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು 10 ಸರಿ ಕಾಫಿ ಮಾಡಿರ್ತಾ ಇದ್ನೇನು. ಇಲ್ಲಿ ಮಾಡಿಸ್ಕೊಂಡು ಕುಡಿಯೋಕ್ಕೆ ಮಜನೇ ಬೇರೆ. ನಮ್ಮ ಯಜಮಾನ್ರು ಅಷ್ಟು ಕಾಫಿ ಕುಡಿತಾರೆ. ಕಾಫಿ ಅಂಗಡಿ ಓನರ್ ಮಗಳನ್ನ ಮದುವೆ ಮಾಡ್ಬೇಕಿತ್ತು ಅವ್ರಿಗೆ. ಅದನ್ನೇ ಹೇಳಿದ್ದೀನಿ ಮನುಗೆ, ನಾನು ಕೆಫೆ ಓಪನ್ ಮಾಡಿದ್ರೆ ಒನ್ ಆ್ಯಂಡ್ ಓನ್ಲಿ ಪರ್ಮನೆಂಟ್ ಕಸ್ಟಮರು ನೀನೇ, ಒಂದೇ ಕಸ್ಟಮರು, ಅದು ಪರ್ಮನೆಂಟ್ ಕಸ್ಟಮರು ಅಂತ. ಪರ್ಮನೆಂಟ್ ಕಸ್ಟಮರು, ಇನ್ವೆಸ್ಟ್ಮೆಂಟು ನಮ್ಮದೇ, ಇನ್ಕಮ್ ಮಾತ್ರ ಇರಲ್ಲ. ಅವರೇ ಕಸ್ಟಮರ್ ಆದಮೇಲೆ ಪೇ ಇಲ್ಲಿಂದ ಮಾಡ್ತಾರೆ. ಚೆನ್ನಾಗಿದೆ. ಬಟ್ ನಾವು ಅಲ್ಲಿ ಬೆಂಗಳೂರಲ್ಲಿ ಕುಡಿಯೋದು ಇನ್ಸ್ಟಂಟ್ ಕಾಫಿ, ಅದು ಲೆವಿಸ್ಟಾ. ಇಲ್ಲಿ ನಾವು ಊರು ಕಾಫಿ, ಕಸ್ಟಮೈಸ್ಡ್ ಕಾಫಿ ಪೌಡರ್ ಇದು. ಇದ್ರದ್ದು ಟೇಸ್ಟೇ ಬೇರೆ ಮಜಾ. ಬಟ್ ಇದು ಬೆಂಗಳೂರಿಂದನೇ ತಂದಿದ್ದು ಸರಿ. ಅಲ್ಲಿ ಮತ್ತಿಕೆರಲ್ಲೊಬ್ಬರು ಮಾಡ್ತಾರೆ ಕಸ್ಟಮೈಸ್ಡ್ ಕಾಫಿ ಪೌಡರ್, ಅವ್ರ ಹತ್ರ ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮಮ್ಮ ಅಂತಿದ್ದಾರೆ, ಊರಿಗಿನ್ನ ಅಲ್ಲಿ ಚೆನ್ನಾಗಿದೆ ಕಡೆ, ಇನ್ಮೇಲೆ ಅಲ್ಲಿಂದನೇ ತರಿಸೋಣ ಕಾಫಿ ಪುಡಿ ಅಂತ. 7 ಕಾಲ ಆಗ್ತಾ ಇದೆ. ಈಗ ಮಂಜುಗೆ ಫೋನ್ ಮಾಡಿದ್ದೆ ಮಾತಾಡೋಣ ಅಂತ. ಮಂಜು ಫುಲ್ ಬ್ಯುಸಿ. ಮಂಜು ನಮ್ಮದು ಹಳೆ ವಿಡಿಯೋಗಳನ್ನೆಲ್ಲ ಕೂತ್ಕೊಂಡು ನೋಡ್ತಾವ್ರಂತೆ ಟಿ ವಿನಲ್ಲಿ. ನಮ್ಮ ಉದ್ದೇಶನೂ ಅದೇ ಇದ್ದಿದ್ದು, ಏನಂದರೆ ಒಂದು 3-4 ವರ್ಷದ ಹಿಂದೆ ನಮ್ಮ ವಿಡಿಯೋಗಳು ಹೆಂಗಿರತ್ತೆ ಅಂತ ನೋಡಬೇಕು ನಾವೇ ಕುತ್ಕೊಂಡು ಅಂತಂದರೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಅದು ಇತ್ತು ಒಂದು ನಮ್ಮ ಒಂದು ಪ್ಲ್ಯಾನ್ನಲ್ಲಿ. ಸೊ ಇವಾಗ ಅದೇ ನಮ್ದು ಹಳೆ ವಿಡಿಯೋಗಳನ್ನೆಲ್ಲ ಕುತ್ಕೊಂಡು ಟಿ ವಿನಲ್ಲಿ ಎಲ್ಲರೂ ಫ್ಯಾಮಿಲಿ ನೋಡ್ತಾವ್ರಂತೆ. ಬಟ್ ಅದಲ್ಲ ಉದ್ದೇಶ. ನಾನು ಫೋನ್ ಮಾಡಿದ್ದಿದ್ದು ಮಂಜುಗೆ ಈ ಥರ ಗಿಫ್ಟ್ ಬಂದಿದೆ ಮಂಜು ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ತೋರಿಸು ಒಂದು ವಿಡಿಯೋ ಕಾಲಲ್ಲಿ ತೋರಿಸ್ದೆ. ನಾನು ತೋರಿಸ್ದೆ ಹಿಂಗೆ ವಿಡಿಯೋನಲ್ಲಿ ಎಲ್ಲ ಹಿಂಗೆ ರೋಟೇಟ್ ಮಾಡು ಅಂದ್ರೆ ಎಲ್ಲ ರೋಟೇಟ್ ಮಾಡ್ತಾನೆ ಇದ್ದೆ, ಏನು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಮಂಜು ಹೇಳಿಲ್ಲ, ಆ್ಯಕ್ಚುಲಿ ಆಫೀಸ್ ಅವ್ರು ಹೇಳಿದ್ರು ಅದ್ರ ಮೇಲೆ ಪಾಪುದು ಹೆಸರು ಪ್ರಿಂಟ್ ಹಾಕ್ಬಿಟ್ಟು ಕೊಡ್ತೀನಿ ಅಂತ. ಬಟ್ ಏನು ಹಾಕೇ ಇಲ್ಲ ಅಂತ. ಹೊಸ ಕರೆಕ್ಟಾಗಿ ನೋಡು ಅಂತ. ನೀವೇ ನೋಡಿ, ಫುಲ್ಲು ಎಲ್ಲೂ ಇಲ್ಲ, ಮೇಲೂ ಇಲ್ಲ, ಕೆಳಗೂ ಇಲ್ಲ. ಸುಮಾರು ಅರ್ಧ ಗಂಟೆ ಕುತ್ಕೊಂಡು ಹುಡುಕ್ದೆ ನನಗೂ ಸಿಗಲಿಲ್ಲ. ಕೊನೆಗೆ ಆಮೇಲೆ ಇಲ್ಲಿ ನೋಡ್ರಿ, ಇದೆಯಲ್ಲ ಇದು ಹ್ಯಾಂಡಲ್ಲು, ಈ ಹ್ಯಾಂಡಲ್ನ ಹಿಂಗೆ ತೆಗೆದ್ರೆ ಇವಾಗಿದೆ ಇದರಲ್ಲಿ ಅವ್ಯೂ ಅಂತ. ನಾನು
ತಲೆ ಕೆರ್ಕೊಂಡು ಹುಡ್ಬಿಟ್ಟೆ ಒಂದು ಅರ್ಧ ಗಂಟೆ ಎಲ್ಲಪ್ಪ ಹೋಯ್ತು ಅದು ಹೆಸರು ಅಂತ. ಮಂಜು ಗ್ಯಾರಂಟಿ ಇದೆ ಹಾಕ್ಬಿಟ್ಟೆ ಕೊಡ್ತೀನಿ ಅಂತ ಹೇಳಿದ್ರು, ಹಾಕೇ ಕೊಟ್ಟಿರ್ತಾರೆ ಅಂತ ಮಂಜುನು. ಆಮೇಲೆ ನೋಡಿದ್ರೆ ಇದು ಇಲ್ಲಿದೆ. ಏನಂದ್ರೆ ಈ ಹ್ಯಾಂಡಲ್ನ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಹಾಕವ್ರೆ. ಯಾರೋ ಪ್ರಿಂಟ್ ಮಾಡಿರೋ ಅಷ್ಟೊಂದು ಐಡಿಯಾ ಇಲ್ಲ ಅನ್ಸುತ್ತೆ, ಸುಮ್ಮನೆ ಪ್ರಿಂಟ್ ಮಾಡ್ಬಿಟ್ಟು ಅದು ಅಲ್ಲ ಮೇಲೆ ಇಲ್ಲ ಕೆಳಗೆ ಹಾಕಿದ್ರೆ ಒಂದು ಅರ್ಥ ಇರೋದು. ಇವಾಗ ಹೆಂಗೆ ಅಂದ್ರೆ ಅದು ಏನೂ ಗೊತ್ತೇ ಆಗಲ್ಲ ಅಲ್ಲೇ ಐತೋ ಇಲ್ವೋ ಅಂತ. ಎನಿವೇಸ್ ಇವತ್ತು ಸ್ಯಾಟರ್ಡೆ ನೈಟು. ಯೂಶಲಿ ಸ್ಯಾಟರ್ಡೆ ನೈಟ್ಸ್ ನಾವು ಫ್ರೆಂಡ್ಸ್ ಎಲ್ಲ ಸೇರ್ತೀವಿ, ಮೀಟಪ್ ಇರೋದು. ಬಟ್ ಈ ವಾರ ಆಕ್ಚುಲಿ ಹೋದ ವಾರನೂ ಅಷ್ಟೇ ಮೀಟಪ್ ಮಾಡೋಕ್ಕಾಗಲಿಲ್ಲ, ಈ ವಾರನೂ ಮೀಟಪ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ಗಳು ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಅಂದರೆ ಕೆಲವರು ಟ್ರಿಪ್ನಲ್ಲಿ ಹೋಗೋರೆ, ಕೆಲವರು ಅವ್ರ ಊರಿಗೆ ಹೋಗಿದ್ದಾರೆ, ಇನ್ನು ಕೆಲವರು ಮನೆಯಲ್ಲೇ ಇವತ್ತು ಆಲ್ಟ್ ಆಗ್ತೀವಿ, ಮಳೆ ಬರ್ತೈತೆ ನಾವು ಆಚೆ ಬರಲ್ಲ ಅಂತ ಅವರು. ನಾನು ಅಟ್ಲೀಸ್ಟ್ ನಾನು ಅವರಾದ್ರೆ ಎಲ್ಲ ಅಕ್ಕಪಕ್ಕ ಫ್ಯಾಮಿಲಿ ಮೆಂಬರ್ಸ್ಗಳು ಇರ್ತಾರೆ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿರ್ತಾರೆ. ನಾನು ಇಲ್ಲಿ ಒಬ್ಬನೇ ಇದ್ದೀನಲ್ವಾ, ನಾನು ಯಾರಾದರೂ ಸಿಕ್ಕಿದ್ರೆ ಸಾಕಪ್ಪ ಮಾತಾಡೋಕ್ಕೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ನನಗೆ ಆಲ್ರೆಡಿ. ಸೊ ನನಗಿವಾಗ ಯಾರೂ ಇಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ, ನಾನೇ ಹುಡ್ಕೊಂಡು ಒಂದಿಬ್ರು ಮೂರು ಅವ್ರನ್ನ ಹುಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ. 7 ಕಾಲ ಆಚೆ ಕಡೆ ನೋಡಿದ್ರೆ ಮಳೆ ಹನಿತಾ ಇದೆ, ಪರವಾಗಿಲ್ಲ, ನೆಂದ್ರು ಚಿಂತೆ ಇಲ್ಲ, ಹೋಗ್ಬಿಟ್ಟು ಬರ್ತೀನಿ. ಹೆಂಗೋ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಲೇಬೇಕಲ್ವ ನಾನು, ಇಲ್ಲಾಂದರೆ ಹುಚ್ಚಾಗ್ಬಿಡ್ತೀನಿ. ಒಬ್ಬನೇ ಕುತ್ಕೊಂಡಿದ್ರು ಒಬ್ಬೊಬ್ಬನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಜಸ್ಟ್ ನಾನು ಮಲ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ನಂದು ಇವತ್ತು ರಾತ್ರಿ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಟೈಮು ಇವಾಗ 12:20 ಆಗಿದೆ ನೋಡಿ. ಇಷ್ಟು ಬೇಗ ನನ್ನ ರಾತ್ರಿ ಬೆಡ್ಡು ಟೈಮು ಬಂದಿರೋದು ದಿನಗಳೇ ನನಗೆ ಮರ್ತೋಗ್ಬಿಟ್ಟಿದೆ ಇವಾಗ. ಇದು ಎವ್ರಿ ನ್ಯೂ ಮಾಮ್ ಸ್ಟೋರಿ, ಹೇಳಕ್ಕೆ ಬರಲ್ಲ. ಇವತ್ತೇನೋ ಪಾಪು ಸಂಜೆ ಎದ್ದವನು ತುಂಬ ಲಾಂಗ್ ಟೈಮ್ ಆಟಾಡ್ದ, ಬೇಗ ಅವ್ನು ಫೀಡಿಂಗ್ ತಗೊಂಡು ಮಲ್ಕೊಬಿಟ್ಟಿದ್ದಾನೆ. ಇಲ್ಲ ಅಂದರೆ ಯೂಶ್ವಲಿ ನಂದು ಬೆಡ್ ಟೈಮ್ ಅಂತ ಸ್ಟಾರ್ಟ್ ಆಗೋದೆ 2 ಗಂಟೆ ಟಿಲ್ 4 o'clock ತನಕ ಹೋಗುತ್ತೆ. ಒಂದೊಂದ್ಸರಿ ಕಮ್ಮಿ ಅಂದರೆ 2 ಗಂಟೆ, ಜಾಸ್ತಿ ಅಂದರೆ 4 ಗಂಟೆ. ಸೊ ಇವತ್ತೇನೋ ಬೇಗ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಏನೋ ಕರುಣೆ ತೋರಿಸಿದ್ದಾನೆ ನನ್ನ ಮಗ ನನ್ನ ಮೇಲೆ. ಯಾಕೆಂದರೆ ಸಂಜೆಯಿಂದ ತಲೆನೋವ್ತಾ ಇದೆ ನನಗೆ. ಸೊ ಇಷ್ಟ ಆಗಿತ್ತು, ಇನ್ನೇನಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ನಾನು ವಿಡಿಯೋಸ್ನೆಲ್ಲ ಡೌನ್ಲೋಡ್ ಮಾಡಿ ಮನುಗೆ ಕಳಿಸ್ಬೇಕು. ಯಾಕೆಂದರೆ ಅವರಿಗೆ ಟೈಮ್ ಆದಾಗ ನನ್ನ ವಿಡಿಯೋನ ಅವರು ಎಡಿಟ್ ಮಾಡಿಕೊಡೋದು. ಸೊ ಹಾಗಾಗಿ ಇಲ್ಲಾಂದರೆ ನಾನು ಮನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ, 4 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಲೇಬೇಕು ಎವ್ರಿ ಡೇ ಅಂತ. ಇದನ್ನ ಮೊದಲಿಂದನೂ ನಾವು ಫಾಲೋ ಮಾಡ್ತೀವಿ. ಸೊ ಸುಮಾರು ಟೈಮ್ಗಳನ್ನ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ನಮಗೆ ಸೂಟ್ ಆಗಿದ್ದು ಟೈಮಿಂಗ್ಸ್ ಸಂಜೆ 4 ಗಂಟೆ. ಸೊ ಆ ಟೈಮಿಗೆ ನಾವು ಯೂಶ್ವಲಿ ವಿಡಿಯೋನ ಪೋಸ್ಟ್ ಮಾಡೋದು ಎವ್ರಿ ಡೇ. ಇನ್ ಕೇಸ್ ಏನಾದರೂ ಮಿಸ್ ಆಯಿತು, ಮನು ಏನಾದ್ರು ಬ್ಯುಸಿ ಇದ್ದು, ಅವ್ರಿಗೇನೋ ಬೇರೆ ಕೆಲಸ, ಅರ್ಜೆಂಟ್ ಕೆಲಸ ಎಲ್ಲ ಇದ್ದು, ಎಡಿಟ್ ಏನಾದ್ರು ಒಂಚೂರು ಲೇಟ್ ಆಗೋಯ್ತು ಅಂದರೆ ಆ ಕಡೆ ಈ ಕಡೆ ಆಗುತ್ತೆ, ಅದು ತುಂಬ ರೇರು. ಅದರ್ವೈಸ್ ನಾವು 4 ಗಂಟೆಗೆ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವ್ರು ಅಲ್ಲಿ ಆ ಕೆಲಸ ಮಾಡಬೇಕು ಅಂದರೆ ನಾನು ನೈಟು ಎಷ್ಟೊತ್ತಾದರೂ ಆಗಲಿ ಅವ್ರಿಗೆ ವಿಡಿಯೋಗಳನ್ನ ನಾನು ಕಳಿಸ್ಬಿಟ್ಟೆ ಮಲ್ಕೋಬೇಕು. ಯಾಕಂದರೆ ಬೆಳಗ್ಗೆ ಇದ್ದಾಗ ನನಗೆ ಟೈಮೇ ಆಗಲ್ಲ ಏನಕ್ಕೂ, ಕಂಪ್ಲೀಟ್ ಬ್ಯುಸಿ ಇರ್ತೀನಿ ನಾನು. ಪಾಪು ಕೆಲಸಗಳಲ್ಲಿ, ನನ್ನ ಕೆಲಸಗಳಲ್ಲಿ, ಪಾಪು ಸ್ನಾನ ಇರುತ್ತೆ, ನನ್ನ ಸ್ನಾನ ಇರುತ್ತೆ, ಸ್ನಾನ ಆದಮೇಲೆ ಮಲ್ಕೋಬೇಕು, ಸುಮಾರು ಪ್ರೊಸೀಜರ್ಗಳಿರುತ್ತೆ. ಆ ಆ್ಯಪಲ್ಲಿ ನನಗೆ ಯಾರ ಹತ್ರನೂ ಮಾತಾಡೋಕ್ಕೆ ಟೈಮ್ ಇರಲ್ಲ, ಕೆಲಸ ಮಾಡೋದು ಸೈಡಲ್ಲಿ ಇರಲಿ. ಸೊ ಹಾಗಾಗಿ ಹೋಗಿ ಈಗ ವಿಡಿಯೋಗಳನ್ನ ಕಳಿಸ್ಬಿಟ್ಟು ಮಲ್ಕೊತೀನಿ. ಗುಡ್ ನೈಟ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the